ಕಳಿಸ್ತಾ ಇರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರು. ಇನ್ನಿಂಗ್ಸ್ ಮೊದಲ ಚೆಂಡು ಆಕರ್ಷಕ ಫ್ಲಾಟ್ ಶಾಟ್, ಗಿಲ್ಲಿ ಮೊದಲ ಚೆಂಡಿನಲ್ಲೇ ಬೌಂಡ್ರಿ ದಾಖಲಿಸಿದ್ರೆ 4 ಓಟಗಳ ಸೇರ್ಪಡೆ. ಇನ್ನು 2 ಚೆಂಡುಗಳಲ್ಲಿ 2 ಬೌಂಡ್ರಿ ದಾಖಲಿಸಿದ್ರೆ 2,500 ರೂಪಾಯಿ ಅಂತ ಘೋಷಣೆ ಬರ್ತಾ ಇದೆ. ಮೂರು ಚೆಂಡುಗಳಲ್ಲಿ 3 ಬೌಂಡ್ರಿ ದಾಖಲಿಸಿದ್ರೆ 5,000 ರೂಪಾಯಿಗಳನ್ನು ಘೋಷಿಸ್ತಾ ಇದ್ದಾರೆ ಗಿರೀಶ್ ಅವರು, ಕೆಪಿ ಗಿರೀಶ್ ಅವರು. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಭಂಡಾರಣ್ಣ ಮಂಜಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆಧರಣೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಕ್ಕಾಗಿ. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 6ಕ್ಕೆ ಕ್ರಮಿಸ್ತಾ ಇದೆ. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ ಸಾಟ, ತನ್ಮೂಲಕ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ಅಲ್ಲಿ ಸತತ 2 ಚೆಂಡುಗಳಲ್ಲಿ ಗಿಲ್ಲಿ ಬೌಂಡ್ರಿ ದಾಖಲಿಸಿದ್ದಾರೆ. ಇನ್ನೊಂದು ಅವಕಾಶ ಇದೆ ಅವರಿಗೆ. ಮುಂದಿನ ಚೆಂಡಿನಲ್ಲಿ ಅವರು ಎದುರಿಸಬಲ್ಲ ಅಂತ ಚೆಂಡಿಗೆ ಅವರು ಬೌಂಡ್ರಿ ದಾಖಲಿಸಿದ್ರೆ 5,000 ರೂಪಾಯಿಗಳು. ಪೇಟಿಎಂ ಮಂಜ ವಿಶಿಷ್ಟತೆ ಒಂದು ಎಸೆತ, ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇದೆ. ರನ್ಔಟ್ ಮಾಡುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಂಡ್ರು. ಇವಾಗ ಗಿಲ್ಲಿ ಎದುರಿಸಬಲ್ಲಂತ ಚೆಂಡಿನಲ್ಲಿ ಬೌಂಡ್ರಿ ಬಂದ್ರೆ 5,000 ರೂಪಾಯಿಗಳು. ಕೆಪಿ ಗಿರೀಶ್ ಅವರು ಕೊಡ ಮಾಡ್ತಾ ಇರ್ತಕ್ಕಂಥ ಒಂದು ಅತ್ಯಾಕರ್ಷಕ ಬಹುಮಾನ. ಅವಕಾಶ ಇದೆ, ಅದೃಷ್ಟದಾಟ. ಅದೃಷ್ಟ ಇಲ್ಲಿ ಗಿಲ್ಲಿ ಪಾಲಾಗುತ್ತೋ ನೋಡಬೇಕಾಗಿದೆ. 6 ಲೆಕ್ಕಕ್ಕಿಲ್ಲ, ಬೌಂಡ್ರಿ ಬರಬೇಕು. ಮತ್ತೆ ಮಂಜ ಬಹಳ ಶೂತ ಬರುತ್ತೆ. ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿ ಇವಾಗ ಗಿಲ್ಲಿ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ₹5,000. ಅದೃಷ್ಟದ ಆಟದಲ್ಲಿ ಅದೃಷ್ಟವನ್ನು ಗಿಲ್ಲಿ ನೆಚ್ಕೊಂಡ್ರು. ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಿಕ್ ಮುಖಾಂತರ ಶಾರ್ಟ್ ಆಗಿರ್ತಕ್ಕಂಥ ಚೆಂಡನ್ನು ಮಂಜ ಎಸೆದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 19 ಓಟಗಳು ಚಾಲ್ತಿ 2ನೇ ಓವರ್ನಲ್ಲಿ. ಮತ್ತೆ ಮಂಜ
ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಎರಡನೇ ಓವರ್ನಲ್ಲಿ 2 ಚೆಂಡುಗಳು ಇನ್ನೂ ಕೂಡ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. 5 ಓವರ್ಗಳ ಪಂದ್ಯ. ನೆಟ್ ನೇರ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ತಡ ಮತ್ತೆ 24ಕ್ಕೆ ಕ್ರಮಿಸ್ತಾ ಇದೆ. ಪವರ್ ಪ್ಲೇ ಹಂತದ ಪ್ರತಿ ಚೆಂಡುಗಳನ್ನು ಲಾಭವಾಗಿ ಬಳಸಿಕೊಳ್ತಾ ಇರ್ತಕ್ಕಂಥ ತಂಡ ಭದ್ರಾವತಿ ಇತಿಹಾಸದ 2ನೇ ಬಾರಿಗೆ ಅತಿ ದೊಡ್ಡ ಮಟ್ಟದ ದಾಖಲೆ ಕ್ರೀಡಾಕೂಟ ಕನಕ ಮಂಟಪ ಕ್ರೀಡಾಂಗಣ ಒಳಭಾಗದಲ್ಲಿ ಜರುಗ್ತಾ ಇದೆ. ಈ ಹಿಂದೆ 2022ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದೇ ಅಂಗಣ ಒಳಭಾಗದಲ್ಲಿ ಒಂದು ವ್ಯವಸ್ಥಿತ ಪಂದ್ಯಾಟವನ್ನು ನಡೆಸಿದ್ರು. ಅಲ್ಲಿ ಬೆಂಗಳೂರಿನ ಜೈ ಕರ್ನಾಟಕ ತಂಡ RK ತೀರ್ಥಹಳ್ಳಿಯನ್ನು ಮಣಿಸುವ ಮುಖಾಂತರವಾಗಿ ಪ್ರಶಸ್ತಿಯನ್ನು ಜಯಿಸಿದ್ದಾರೆ. ಈ ಬಾರಿ 3 ವರ್ಷಗಳ ತರುವಾಯ ಅಣ್ಣ ಅಲ್ಲಿ 2 ಓವರ್ ಮುಕ್ತಾಯ ಆಗಿದೆ. 3 ಓವರ್ ಬಳಿಕ ಒಂದು ಬಾರಿ ಮಾತ್ರ ಅಂಗಣಕ್ಕೆ ಎಂಟ್ರಿ ಅವಕಾಶ ಇದೆ. ತಡ ಮೊತ್ತ 24 ಓಟಗಳು. 24 ಫಾರ್ ನೋ ಲಾಸ್. ಮೊದಲ 12 ಚೆಂಡುಗಳಲ್ಲಿ 24ಕ್ಕೆ ನೋ ಲಾಸ್. ಇನ್ನು ಕೂಡ 18 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಅಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ ಆಟಗಾರ. ಹೊಸ ಆಟಗಾರ ದಿಲೀಪ, ಲೆಫ್ಟಿ ಆಟಗಾರ. ಜಯಂತ ಮತ್ತೆ 3ನೇ ಓವರ್ಗಾಗಿ 2 ಓವರ್ಗಳ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ, ಬೃಹತ್ ಮೊತ್ತವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ತಂಡ. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ತಂಡ. ಮೊತ್ತ 25 ಓಟಗಳು. ಮೇಲ್ನೋಟದ ಪರಿಸ್ಥಿತಿ ಈ ರೀತಿಯ ಓಟಗಳು ದಾಖಲಾದಿದ್ದನ್ನು ಕಂಡ್ರು ಕೂಡ 50+ 50ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಪಂದ್ಯ ಮುಂದುವರಿಸಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೆಫ್ಟ್ ದಿಲೀಪ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸಿರಿಯವರೇ ಸ್ವಲ್ಪ ಸರಿ. ಗತಿ ಪರಿವರ್ತನೆ. ಚೆಂಡು ಡಿಪೆಕ್ಷ ಕವರ್ಸಿ ಭಾಗದಲ್ಲಿ ಬಹಳಷ್ಟು ಉತ್ತಮವಾದ ಹೊಡೆತ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ಚತುರ ಸಂಘಟಕರು ಆಗಿರ್ತಕ್ಕಂಥ ಕೇಸರಿ ಪಡೆಯ ಶ್ರೀಯುತ KP ಗಿರೀಶ್ ಅವರೊಂದು ಸಾರಥ್ಯದಲ್ಲಿ 2ನೇ ಬಾರಿಗೆ ಒಂದು ವ್ಯವಸ್ಥಿತ ದಂಡು ಚೆಂಡಿನ ಪಂದ್ಯಾಕೂಟ ಕನಕ ಮಂಟಪ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದ್ದಾವೆ. 2022ರ ಅಂತಿಮ ಹಂತದಲ್ಲಿ ಒಂದು ಬಾರಿ ಈ ಅಂಗಣದ ಒಳಭಾಗದಲ್ಲಿ ಹೋಮ್ ಟ್ರೋಫಿಗಾಗಿ ಪಂದ್ಯಾಟ ಸಾಗಿತ್ತು. ಅಲ್ಲಿ ಬೆಂಗಳೂರಿನ ಜೈ ಕರ್ನಾಟಕ ತಂಡ ಮೊದಲ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. RK ಶಿವಮೊಗ್ಗ ತಂಡವನ್ನು RK ತೀರ್ಥಹಳ್ಳಿ ತಂಡವನ್ನು ಮಣಿಸುವ ಮುಖಾಂತರವಾಗಿ
ಆರ್ ಕೆ ಅಗೋರ ಶಾರ್ಟ್ ಆಗಿತ್ತು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಚೆಂಡು 3ನೇ ಓವರ್ನಲ್ಲಿ ಜಯಂತ ಬಾಕಿ ಉಳಿತಾ ಇದೆ. ತಡ ಮೊತ್ತ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 2 ಓವರ್ಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತಡ ಮೊತ್ತ 29. ಅಲ್ಲಿ ನೆಟ್ಟ ನೇರ ವಿಭಾಗದಲ್ಲಿರ್ತಕ್ಕಂಥ ಕಿರಣ್ ಅವರೊಂದು ಜಾಹೀರಾತು ಫಲಕ ಇದೆ. ಈ ಪರಿಸರದಿಂದ ಕೆಟಿಪಿಎಲ್ ಮತ್ತು ಕೆಎಸ್ಪಿಎಲ್ ಎರಡೂ ಪಂದ್ಯವನ್ನು ಆಡಿರ್ತಕ್ಕಂಥ ಏಕಮಾತ್ರ ಆಟಗಾರ ಕಿರಣ್ ಎಂಬೊಂದು ಜಾಹೀರಾತು ಫಲಕ ಇದೆ. ಆ ಒಂದು ಜಾಹೀರಾತು ಫಲಕಕ್ಕೆ ನೆಟ್ಟ ನೇರವಾಗಿ ಸಿಕ್ಸರ್ ದಾಖಲಿಸಿದ್ರೆ 2,000 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಕಿರಣ್ ಬ್ಯಾನರ್ಗೆ ಸಿಕ್ಸರ್ ದಾಖಲಿಸಿದ್ರೆ 2,000 ರೂಪಾಯಿಗಳು. GB ಚಾರ್ಟ್ಸ್ ಬಾಸ್ ಅವರಿಂದ ಸಿರಿ ಅವರ ಮುಖಾಂತರ ತಡ ಮೊತ್ತ 30. ಹರ್ಷಾದ್ ಎಸಗಾರಿಕೆ ಭಾಗದಲ್ಲಿ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಡಿಪೆಕ್ಷ ಕವರ್ಸಿ ಭಾಗದಲ್ಲಿ 2ನೇ ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 32ಕ್ಕೆ ತಲುಪ್ತಾ ಇದೆ. ಹರ್ಷಾದ್ ಪಂದ್ಯ ಮುಂದುವರಿಸಿ ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ 4ನೇ ಬಾರಿ ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 33. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು, ಬಹಳಷ್ಟು ವಿದ್ಯಾರ್ಥಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾವು ಓಂ ಕ್ರಿಕೆಟರ್ಸ್ ಭದ್ರಾವತಿಯ ವತಿಯಿಂದ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 34. ಅಂತಿಮ ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಭದ್ರಾವತಿ ಇತಿಹಾಸದ ದಾಖಲೆ ಕ್ರೀಡಾಕೂಟ. ಈವರೆಗೆ ಯಾವುದೇ ಸಂಸ್ಥೆ ಈ ರೀತಿಯ ಒಂದು ದಾಖಲೆಯನ್ನು ಭದ್ರಾವತಿಯಲ್ಲಿ ಬರಿತಾ ಇಲ್ಲ. ಓಂ ಕ್ರಿಕೆಟರ್ಸ್ ಕೇಸರಿ ಪಡೆಯ ಚತುರ ಸಂಘಟಕರಾಗಿರ್ತಕ್ಕಂಥ KP ಗಿರೀಶ್ ಅವರ ಒಂದು ಮುಂದಾಳತ್ವದಲ್ಲಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಕ್ಲೀನ್ ಬೌಲ್ ಹೊದ್ದರಿ ಆಘಾತ.
ಅಂತಿಮ ಹಂತದ 6 ಚೆಂಡುಗಳು ಮಾತ್ರ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಮುನಿ ಅಭಿ ಹೊಸ ಆಟಗಾರ, ಒಂದೆಡೆಯಲ್ಲಿ ಆಬೀದ್ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ಗೆಲ್ಲಿ ಈಗಾಗಲೇ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿ 5,000 ರೂಪಾಯಿಗಳನ್ನು ತನ್ನದಾಗಿಸಿಕೊಂಡ್ರು. ಇನ್ನು ಕೂಡ ಅಂತಿಮ ಹಂತದವರೆಗೆ ಸ್ಟ್ರೈಕ್ ಅನ್ನು ವಿಸ್ತರಿಸಿದ್ದಾರೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 35 ಓಟಗಳು. ಮತ್ತೆ ಸಿರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕ ರನ್ಔಟ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ತಡ ಮೊತ್ತ 35. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತಡ ಮೊತ್ತ 35ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸಿರ್ತಕ್ಕಂಥ ರಾಕ್ ತುಮಕೂರಿನ ತಂಡ ಆ ಬಳಿಕದ ಎಸೆತಗಳಲ್ಲಿ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಕೇವಲ 11 ಓಟವನ್ನಷ್ಟೇ ಇವರೆಗೆ ದಾಖಲಿಸಿದ್ದಾರೆ. 3, 4, 5ನೇ ಓವರ್ನಲ್ಲಿ ಹೊಸ ಆಟಗಾರ ಮಧು ಅಂಕಣಕ್ಕೆ ಬರ್ತಾ ಇದ್ದಾರೆ. 3, 4, 5ನೇ ಓವರ್ನಲ್ಲಿ ನಿರೀಕ್ಷಿತ ಮಟ್ಟದ ಓಟವನ್ನು ದಾಖಲಿಸ್ತಾ ಇಲ್ಲ ರಾಕ್ ತುಮಕೂರಿನ ತಂಡ. ಅಲ್ಲಿ ಜೈಹಿಂದ್ ಹಾಸನಾಂಬ ರೆಡಿಯಾಗಿರಿ ಸರ್. ಬಹಳಷ್ಟು ಉತ್ತಮತೆ ಹೊಡೆತ, ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತ ಸುಂದರತೆ ಹೊಡೆತ, ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ 4 ಓಟಗಳ ಸೇರ್ಪಡೆ. ತಡ ಮೊತ್ತ 39. ಮತ್ತೆ ಬೀಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಲ್ಲಿ ಗಿಲ್ಲಿ ಬೌಂಡ್ರಿ ದಾಖಲಿಸಿದಕ್ಕಾಗಿ ಆ ಮೊತ್ತವನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸರ್ ಸ್ಟೇಜಿಗೆ. ಅಲ್ಲಿ ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅಲ್ಲಿ ಗಿಲ್ಲಿ ಅವರಿಗೆ ಬೌಂಡ್ರಿ ದಾಖಲಿಸಿದಾಗ ಒಂದು ಆಕರ್ಷಕ ನಗದನ್ನು ಕೊಡ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ. 5 ಓವರ್ಗಳ ಮುಕ್ತಾಯಕ್ಕೆ, ಒಂದು ಹಂತದಲ್ಲಿ ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 50ರ ಮೇಲ್ಭಾಗದಲ್ಲಿ ಓಟವನ್ನು ದಾಖಲಿಸುವಂತಹ ಎಲ್ಲ ಲಕ್ಷಣಗಳನ್ನು ದಾಖಲಿಸಿತ್ತು. ಪ್ರಸ್ತುತ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮುಖಾಂತರವಾಗಿ 39 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 40 ಓಟವನ್ನು ದಾಖಲಿಸಿದರೆ ಪಂದ್ಯಾಟದ 2ನೇ ಜಯವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ಟೀಂ ಇಂಡಿಯಾ ಬಾಬು 11ನ ತಂಡ. ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸ್ವತಃ ಕ್ರೀಡಾಂಗಣದ ಒಳಭಾಗದಲ್ಲಿ ಈ ಕನಕ ಮಂಟಪದಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ
ಕ್ರೀಡಾಭಿಮಾನಿಗಳಿಗೆ ಮತ್ತು ನೇರ ಪ್ರಸಾರದ ಮುಖಾಂತರವಾಗಿ M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಎಲ್ರಿಗೂ ಕೂಡ ನಾವು ಓಂ ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಯ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಓಪನರ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಇನ್ನು 2 ದಿನಗಳ ಕಾಲ ಹೀಗೆ ಇರಲಿ ಅನ್ನುತ್ತಾ ನಾವು ಓಪನರ್ಸ್ ಹಲೋ ಹಲೋ ಓಪನರ್ಸ್ ಅಂಗಡಕ್ಕೆ ಬನ್ನಿ ಸರ್. ಟೀಮ್ ಇಂಡಿಯಾ ಬಾಬು 11 ವಿಳಂಬ ಮಾಡಬೇಡಿ, ಇನ್ನು 2 ಪಂದ್ಯ ಆಗಬೇಕು. ಅಲ್ಲಿ ಟೀಮ್ ಇಂಡಿಯಾ ಬಾಬು 11 12ನೇ ಆಟಗಾರರು 12th ಮ್ಯಾನ್ ಬನ್ನಿ. ಸಂದೀಪ್ ಕ್ಯಾಟ್, ಪ್ರದೀಪ್ ಮತ್ತು ಪವನ್ ಆರಂಭಿಕ ಹಂತದ ಆಟಗಾರರು ಟೀಮ್ ಇಂಡಿಯಾ ಬಾಬು 11 ಪರವಾಗಿ. ಸಂದೀಪ ಕ್ಯಾಟ್ ರಾಕ್ ತುಮಕೂರಿನ ಪರವಾಗಿ. ಸಂದೀಪ ಕ್ಯಾಟ್ ಪ್ರದೀಪ ಮತ್ತು ಪವನ್ ಆರಂಭಿಕ ಹಂತದ ಆಟಗಾರರು. ಪ್ರದೀಪ ಸ್ಟ್ರೈಕರ್ ಅಲ್ಲಿ, ಕ್ಯಾಟ್ ಮೊದಲ ಚೆಂಡು ಶಾಟ್ ಆಗಿತ್ತು. ಫುಲ್ ಶಾಟ್ ಮಾದರಿಯ ಪ್ರಯತ್ನ, 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಒಂಟಿ ಓಟದ ಮುಖಾಂತರವಾಗಿ. 30 ಚೆಂಡು 40 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ. 30 ಬಾಲ್ 40 ರನ್ಸ್ ರಿಕ್ವೈರ್ಡ್. 30ಕ್ಕೆ 40 ಪವರ್ ಪ್ಲೇ ಜಾರಿಯಲ್ಲಿದೆ. ಮೊದಲ 2 ಓವರ್ಗಳಲ್ಲಿ 24 ಓಟವನ್ನು ದಾಖಲಿಸಿರ್ತಕ್ಕಂಥ ರಾಕ್ ತುಮಕೂರು ಆ ಬಳಿಕದ 3 ಓವರ್ಗಳಲ್ಲಿ ಕೇವಲ 15 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. 18 ಚೆಂಡುಗಳಲ್ಲಿ 15 ಓಟವನ್ನು ಅಷ್ಟೇ ದಾಖಲಿಸಿದ್ರು. ಮತ್ತೆ ಸಂದೀಪ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಇದೆ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ ಕೇಸರಿ ಪಡೆಯ ಪ್ರದೀಪ್ ಅವರ ಮುಖಾಂತರವಾಗಿ 1,000 ರೂಪಾಯಿಗಳ ಘೋಷಣೆ ಆಗಿದೆ. ನಾಳೆ ಬೆಳಗಿನ ಅವಧಿಯಿಂದಲೇ ಹೋರಾಟಕಾರಿ ಪಂದ್ಯಗಳೆಲ್ಲ ನಡೀತಾ ಇದೆ. ರಾಜ್ಯದ ಪ್ರಸಿದ್ಧ ತಂಡಗಳು ಕಳೆದ ಬಾರಿಯ ಇಲ್ಲಿ 2022ನೇ ವರ್ಷದ ಇಸವಿಯಲ್ಲಿ ಮೊದಲ ಬಾರಿಗೆ ಹೋಮ್ ಟ್ರೋಫಿ ಪಂದ್ಯಾಟ ನಡೆದಾಗ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜೈ ಕರ್ನಾಟಕ ಪಂದ್ಯಾಟವನ್ನು ಆಡ್ತಾರೆ. ರಾಜ್ಯದ ಮತ್ತೊಂದು ಪ್ರಸಿದ್ಧ ತಂಡ ನ್ಯಾಶ್ ಬೆಂಗಳೂರಿನ ತಂಡ ಪ್ರಕೃತಿ ನ್ಯಾಶ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಕಳೆದ 2 ಋತುಗಳಲ್ಲಿ ಸತತವಾಗಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪಂದ್ಯಾಟವನ್ನು ಆಡ್ತಾರೆ. ಜೊತೆಗೆ ದೂರದ ಹೊರ ರಾಜ್ಯದ ಚೆನ್ನೈಯ ಒಂದು ತಂಡ ಪಂದ್ಯಾಟವನ್ನು ಆಡ್ತಾರೆ. ಅದೇ ರೀತಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಪಂದ್ಯಾಟವನ್ನು ಆಡ್ತಾರೆ. ಹಾಗೇನೆ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ ಪಂದ್ಯಾಟವನ್ನು ಆಡ್ತಾರೆ. ಅದೇ ರೀತಿ ಶಿವಮೊಗ್ಗದ ಒಂದು ತಂಡ ಪಂದ್ಯಾಟವನ್ನು ಆಡ್ತಾರೆ. ತೇಜಸ್ ಫ್ಲೆಕ್ಸಿ ಮಾಲಕರಾಗಿರ್ತಕ್ಕಂಥ ನವೀನ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸತತ 2 ಚೆಂಡುಗಳಲ್ಲಿ 2 ವಿಕೆಟ್ ಅನ್ನು ಪಡ್ಕೊಂಡ್ರು. ಇವಾಗ ಕ್ಯಾಟ್ಗೆ ಒಂದು ಅವಕಾಶ ಇದೆ. ಈ ಚೆಂಡಿನಲ್ಲಿ ವಿಕೆಟ್ ಪಡ್ಕೊಂಡ್ರೆ
ಕೇಸರಿ ಪಡೆಯ ಕಿರಣ್ ಅವರು ಕೂಡ ಮಾಡ್ತಾ ಇರ್ತಕ್ಕಂಥ ಪ್ರದೀಪ್ ಅವರು ಕೂಡ ಮಾಡ್ತಾ ಇರ್ತಕ್ಕಂಥ 1,000 ರೂಪಾಯಿಗಳು. ಮಾಸ್ಟರ್ 500 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಒಟ್ಟಾರೆ ಹ್ಯಾಟ್ರಿಕ್ ಪಡ್ಕೊಂಡ್ರೆ 1,500. ಎರಡು ಚೆಂಡುಗಳಲ್ಲಿ 2 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಕ್ಯಾಟ್ ರಕ್ಷಣಾತ್ಮಕ ಆಡಿದ್ರು. ಹ್ಯಾಟ್ರಿಕ್ ಅನ್ನು ತಳ್ಳಿ ಹಾಕಿದ್ದಾರೆ. ತನ್ನ ಮೊತ್ತ 3ಕ್ಕೆ ಕ್ರಮಿಸ್ತಾ ಇದೆ. ಮಲೆನಾಡ ಸತೀಶ್ ಅವರ ಮುಖಾಂತರವಾಗಿ ಹ್ಯಾಟ್ರಿಕ್ ಬೌಂಡ್ರಿಗೆ 3,000 ರೂಪಾಯಿಗಳ ಘೋಷಣೆ. ಮಾಸ್ಟ್ರಿಂದ 3,000. ಹ್ಯಾಟ್ರಿಕ್ ವಿಕೆಟ್ಗೆ ಮಾಸ್ಟ್ರಿಂದ 3,000. ಸತತ ಘೋಷಣೆಗಳು ಬರ್ತಾ ಇದೆ. ಮತ್ತೆ ಕ್ಯಾಟ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಒಂದು ಚೆಂಡು ಇನ್ನು ಕೂಡ ಈ ಒಂದು ಹಂತದಲ್ಲಿ ಬಾಕಿ ಉಳಿತಾ ಇದೆ. 40ರ ಸವಾಲನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಸತತವಾಗಿ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ 3ಕ್ಕೆ 2 ಒಂದು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ತಂಡ ನಿರೀಕ್ಷಿತ ಆಟವನ್ನು ಆಡ್ತಾ ಇಲ್ಲ. ಒಂದೆರಡು ಪವನ್ ಮತ್ತು ಪ್ರದೀಪ ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಪ್ರದೀಪ್ ಆಡ್ತಾ ಇದ್ದಾರೆ. ನೆಟ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟ. ತನ್ ಮೂಲಕ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ದಣಬತ ಮೊದಲ ಓವರ್ನ 6 ಚೆಂಡುಗಳ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇರುವಂತ 24 ಎಸೆತ 33 ಓಟಗಳು ಬರಬೇಕಾಗಿದೆ. 24ಕ್ಕೆ 33. ಅಲ್ಲಿ ಹಾಸನಾಂಬ ರೆಡಿ ಇರಿ. ಅಲ್ಲಿ 11 ಫೈಟರ್ಸ್ ರಂಜನಗೂಡು ಆ ತಂಡದ ಆಟಗಾರರು ಕೂಡ ರೆಡಿಯಾಗಿರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಔಟ್ ರಜೆ ಆಗಿರ್ತಕ್ಕಂಥ ಹೊಡೆತ ಮೊದಲ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಎರಡನೇ ಓವರ್ ಮೊದಲ ಚೆಂಡಿನಲ್ಲಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತಂಡ ಮತ್ತೆ 8ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ 32 ಓಟಗಳು ಬರಬೇಕಾಗಿದೆ. 23 ಚೆಂಡುಗಳಲ್ಲಿ 23 ಎಸೆತ 32 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 1ರಿಂದ 2 ಸಿಕ್ಸರ್ಗಳು ಬಂದ್ರೆ ಪಂದ್ಯ ಮತ್ತೆ ರೋಚಕ ಹಂತಕ್ಕೆ. 1ರಿಂದ 2 ವಿಕೆಟ್ಸ್ಗಳು ಬಿದ್ರೆ ಇಲ್ಲಿ ರಾಕ್ ತುಮಕೂರಿಗೆ ಆಶಾದಾಯಕ ಅಂಶ. ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. ವೈಡ್ +1 1+1 2 ಓಟಗಳ ಸೇರ್ಪಡೆ.
ಶಾಟ್ ಆಗಿತ್ತು, ಬಿರುಸಿನ ಹಡತ, ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಕ್ರಮಿಸ್ತಾ ಇದೆ, ಬೌಂಡ್ರಿ. ತಡ ಮೊತ್ತ 14. ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅರ್ಧಾಂಶ ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅರ್ಧಾಂಶ ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನ, ಎರಡನೇ ಓಟ ಮೂರನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಪಡ್ಕೊಂಡ್ರು, 3 ಓಟಗಳ ಸೇರ್ಪಡೆ. ತಂಡ ಮೊತ್ತ 23ಕ್ಕೆ ತಲುಪ್ತಾ ಇದೆ. 17 ಓಟಗಳು ಬರಬೇಕಾಗಿದೆ ಹೇಳದಂತಹ 18 ಚೆಂಡುಗಳಲ್ಲಿ. ಇರಲಂತ 18 ಎಸೆತ, 17 ಓಟಗಳು ಬರಬೇಕಾಗಿದೆ. 18 ಬಾಲ್ 17 ರನ್ಸ್ ರಿಕ್ವೈರ್ಡ್. ಅಂತಿಮ ಹಂತದ 18 ಎಸೆತ, 17 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಮುಂದುವರಿಸಿ. ಮತ್ತೆ ಕ್ಯಾಟ್ ಸಂದೀಪ, ಕೆಲವೊಂದು ವ್ಯಕ್ತಿಗಳ ಅಡ್ಡ ಹೆಸರುಗಳು ಅವರಿಗೆ ಜನಪ್ರಿಯತೆಯನ್ನು ತಂದುಕೊಡ್ತಾ ಇದೆ. ಇಲ್ಲಿ ಸಂದೀಪ ಕ್ಯಾಟ್. ಅಲ್ಲಿ ಪಂದ್ಯ ಮುಂದುವರಿಸಿ ಸರ್. 18 ಎಸೆತ, 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಗತಿ ಪರಿವರ್ತನೆ, ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 17 ಎಸೆತ, 17 ಓಟಗಳು ಬರಬೇಕಾಗಿದೆ. 17 ಬಾಲ್ 17 ರನ್ಸ್ ರಿಕ್ವೈರ್ಡ್. 17ಕ್ಕೆ 17. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 24. 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪ್ರತಿ ಚೆಂಡಿಗೂ ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಅದು ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಇಂಥದೇ ಪಂದ್ಯ, ಇಂಥದೇ ತಂಡ ಜಯಿಸದ ಅನ್ನುವಂತ ಲೆಕ್ಕಾಚಾರ ಕೂಡ ಮೂರ್ಖತನ ಆಗುತ್ತೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ. ಮುಜ್ಜು ಕ್ಷೇತ್ರಕ್ಷಕ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 25ಕ್ಕೆ ತಲುಪ್ತಾ ಇದೆ. 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 15 ರನ್ಸ್ ರಿಕ್ವೈರ್ಡ್. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಪ್ಲಸ್ 1 ಓಟ, 2 ಓಟಗಳ ಸೇರ್ಪಡೆ. ಅದೃಷ್ಟದ ಓಟಗಳು ಮತ್ತೆ ಅಕೌಂಟ್ ಅನ್ನು ಕಾಣ್ತಾ ಇದೆ. ಈ ಮುಖಾಂತರವಾಗಿ ಅಂತಿಮ 15 ಎಸೆತ, 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ನಾಳೆ ಬೆಳಗಿನ ಅವಧಿಯಲ್ಲಿ ಮೊದಲ ಪಂದ್ಯ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ ಕಳೆದ ಬಾರಿಯ 2022ರ ಓಂ ಟ್ರೋಫಿಯ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜೈ ಕರ್ನಾಟಕ ಬೆಂಗಳೂರನ್ನು ಎದುರಿಸ್ತಾರೆ. ಆ ಬಳಿಕ ಶಿವಮೊಗ್ಗ 11ನ ತಂಡ ಇಜಾನ್ ಉಡುಪಿ ತಂಡವನ್ನು ಎದುರಿಸ್ತಾರೆ. ಆ ಬಳಿಕ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ MPT ಆದಿಸಿಸಿ ಚೆನ್ನೈಯನ್ನು ಎದುರಿಸ್ತಾರೆ. ಆ ಬಳಿಕ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಪಾಂಚಜನ್ಯ ಕೋಟಾವನ್ನು ಎದುರಿಸ್ತಾರೆ. ಈ ರೀತಿ ನಾಳೆ ಬೆಳಗಿನ ಅವಧಿಯಿಂದಲೇ ಬಿಗು ಹೋರಾಟದ ಪಂದ್ಯಗಳು ಆರಂಭವನ್ನು ಪಡ್ಕೊಳ್ಳುತ್ತೆ. ಪ್ರಸಿದ್ಧ ಆಟಗಾರರು ಖ್ಯಾತನಾಮ ತಂಡಗಳೆಲ್ಲ ನಾಳೆ ಬೆಳಗಿನ ಅವಧಿಯಿಂದಲೇ ಹೋರಾಟ ಕಿಳಿತಾರೆ. ಮತ್ತೆ 28 12 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಓವರ್ ಮುಕ್ತಾಯ. ಅಂತಿಮ 12 ಎಸೆತ 12 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. 12ಕ್ಕೆ 12 ಮತ್ತೆ ಪಂದ್ಯವನ್ನು ರೋಚಕ ಹಂತಕ್ಕೆ ಕೊಂಡೊಯ್ಯುವಂತಹ ಸಾಧ್ಯತೆ. ಸಂದೀಪ್ ಒಂದು ಹಂತದಲ್ಲಿ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಕೇವಲ 4 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ 12 ಎಸೆತ 12 ಓಟಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯ ಮುಂದುವರಿಸಿ ಸರ್. ರಾಕ್ ತುಮಕೂರು ಅಲ್ಲಿ ಮುಂದುವರಿಸಿ. ನೀವೇ ಮುಂದಿನ ಪಂದ್ಯವನ್ನು ಆಡಬೇಕು, ಗಮನದಲ್ಲಿ ಇಟ್ಕೊಳ್ಳಿ. ನೀವೇ ಮುಂದಿನ ಪಂದ್ಯವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹೊಸ ಬೌಲರ್ ದಿಲೀಪ, ಲೆಫ್ಟಿ ದಿಲೀಪ. 12 ಚೆಂಡು 12 ಓಟಗಳು ಬರಬೇಕಾಗಿದೆ. 12 ಬಾಲ್ಸ್ 12 ರನ್ಸ್ ರಿಕ್ವೈರ್ಡ್. ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಭದ್ರಾವತಿಯ ಕ್ರೀಡಾ ಪ್ರೇಮಿಗಳಿಗೆ ಹೋಮ್ ಕ್ರಿಕೆಟರ್ಸ್ ವತಿಯಿಂದ ಪ್ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಭದ್ರಾವತಿಯ ಅಭಿವೃದ್ಧಿಯ ಹರಿಕಾರರು, ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ BK ಸಂಗಮೇಶ್ ಅವರ ಒಂದು ಹಿರಿತನದಲ್ಲಿ ಭದ್ರಾವತಿಯ ಬಿಬಾಸ್ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ BS ಬಸವೇಶ್ ಅವರೊಂದು ಹುಟ್ಟುಹಬ್ಬದ ಸಂದರ್ಭ ಈ ಪರಿಸರದ ಫ್ಯೂಚರ್ MLA ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ ಗಣೇಶ್ ಅವರೊಂದು ಪ್ರೋತ್ಸಾಹದೊಂದಿಗೆ ಕೇಸರಿ ಪಡೆಯ ಚತುರ ಸಂಘಟಕರಾಗಿರ್ತಕ್ಕಂಥ KP ಗಿರೀಶ್ ಅವರೊಂದು ಸಾರಥ್ಯದಲ್ಲಿ 2ನೇ ಬಾರಿಗೆ ಭದ್ರಾವತಿಯಲ್ಲಿ ಒಂದು ವ್ಯವಸ್ಥಿತ ದಾಖಲೆ ಕ್ರೀಡಾಕೂಟ. ಮತ್ತೆ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಈವರೆಗೆ ಈ ಒಂದು ಪಂದ್ಯಾಕೂಟವನ್ನು ಈ ಪರಿಸರದ ಶಾಂತ ಚಿತ್ತತೆಯ ಕ್ರೀಡಾ ಪ್ರೇಕ್ಷಕರು ಶಾಂತವಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಶಾಂತಿ ಪ್ರಿಯರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೋಮ್ ಕ್ರಿಕೆಟರ್ಸ್ ವತಿಯಿಂದ ನೀಡ್ತಾ ಇದ್ದೇವೆ. ಮತ್ತೆ ಬೌಂಡ್ರಿ ಬರ್ತಾ ಇದೆ. ಹಿಂದೆ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ಬೌಂಡ್ರಿ ಬರ್ತಾ ಇದೆ. ಪ್ರದೀಪ ಅದೇ ರೀತಿ ನಮಗೆ ಕರ್ತವ್ಯದ ನೆಲೆಯಲ್ಲಿ ಈ ಒಂದು ಪಂದ್ಯಾಕೂಟ ಅತ್ಯುತ್ತಮವಾಗಿ ನಡಿಬೇಕಾದ್ರೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥ ಈ ಪರಿಸರದ ಆರಕ್ಷಕ ಠಾಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಒಂದು ಓಟಗಳ ಸೇರ್ಪಡೆ. ಪಂದ್ಯ ಸರಿಸಮಾನಗೊಳ್ತಾ ಇದೆ, ಟೈ ಆಗ್ತಾ ಇದೆ. ಅಲ್ಲಿ ಜೈ ಹಿಂದ್ ಹಸನಾಂಬ ಕ್ಯಾಪ್ಟನ್ ಬನ್ನಿ ಸರ್. ಜೈ ಹಿಂದ್ ಹಸನಾಂಬ ಕ್ಯಾಪ್ಟನ್ ಮೈನ್ ಸ್ಟೇಜ್ ಕಡೆ ಬರಬೇಕು. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ.
ಹೊಸ ಬೌಲರ್ ಮೋಹಿತ್ ಎಸೆಗಾರಿಕೆ ಭಾಗದಲ್ಲಿ ಅಂತಿಮ ಎಸೆತ ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಸುಲಭ ಜಯದ ಕಡೆಗೆ ದಾಂಗುಡಿಯನ್ನು ಇಡ್ತಾ ಇರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಪಂದ್ಯ ಕುಡಿದ 2ನೇ ಜಯದ ನಿರೀಕ್ಷೆಯಲ್ಲಿ. ಈವರೆಗಿನ ಇವತ್ತಿನ ಗರಿಷ್ಠ ಮೊತ್ತವನ್ನು ಹೋಮ್ ಕ್ರಿಕೆಟರ್ಸ್ ದಾಖಲಿಸಿದ್ದಾರೆ. ಈ ಮುಖಾಂತರವಾಗಿ ಜಯ ದಾಖಲಾತಿಯನ್ನು ಕಾಣ್ತಾ ಇದೆ ಟೀಮ್ ಇಂಡಿಯಾ ಬಾಬು 11 ಜಯ ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಜೈಯಿಂದ ಹಾಸನಾಂಬ ಮತ್ತು ರಾಕ್ ತುಮಕೂರು ಕ್ಯಾಪ್ಟನ್ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ರಾಕ್ ತುಮಕೂರು ಕ್ಯಾಪ್ಟನ್, ಜೈ ಹಿಂದ್ ಹಾಸನಾಂಬ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಅಲ್ಲಿ ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮುಕ್ತಾಯ ಕಂಡ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಪ್ರದೀಪ ನಮ್ಮ ಮೈಲ್ ಸ್ಟೇಜ್ ಕಡೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ